ವೀಕ್ಷಕರೇ, ವೀಕ್ಷಿಸಿ 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 ಈಶ್ವರ ಬೆಳಕು ನ್ಯೂಸ್ ಕನ್ನಡ ಸುದ್ದಿವಾಹಿನಿ. ವೀಕ್ಷಿಸಿ, ಮೊದಲಿಗೆ ಸಬ್ಸ್ಕ್ರೈಬರ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಒಂದು ಲೈಕ್ ನೀಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನಮಸ್ಕಾರಗಳು. ಭಾಲ್ಕಿ ಪಟ್ಟಣದ ಬಸವನಗರದಲ್ಲಿನ ಶಶಿಕಾಂತ್ ಪಾಟೀಲ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದ ಶ್ರೀ ಈಶ್ವರ ಖಂಡ್ರೆಯವರ 28 ಲಕ್ಷ ರೂಪಾಯಿ ಅನುದಾನದಡಿಯಲ್ಲಿ ನಿರ್ಮಾಣವಾಗುವ 2 ನೂತನ ವರ್ಗ ಕೋಣೆಗಳ ಭೂಮಿ ಪೂಜೆಯನ್ನು ಇಂದು ಸಂಸದರಾದ ಸಾಗರ ಖಂಡ್ರೆಯವರು ನೆರವೇರಿಸಿದರು. ಈ ಹೊಸ ಕೋಣೆಗಳು ಶಾಲೆಯ ಮಕ್ಕಳಿಗೆ ಉತ್ತಮ ಪಾಠ ವಾತಾವರಣವನ್ನು ಒದಗಿಸುವುದರ ಜೊತೆಗೆ ಶಿಕ್ಷಣದ ಗುಣಮಟ್ಟವನ್ನು ಹೆಚ್ಚಿಸಲು ಸಹಕಾರಿಯಾಗಲಿವೆ ಎಂದರು. ಬಸವನಗರದ ಎಲ್ಲಾ ಸಾರ್ವಜನಿಕರಲ್ಲಿ ವಿಶ್ವಾಸದ ಒಂದು ಮಾತು ಹೇಳಿದ್ದಾರೆ. ನೀವೆಲ್ಲರೂ ತಾಯಂದಿರು, ಅಕ್ಕ ತಂಗಿದ್ದರು, ಅಣ್ಣ ತಮ್ಮಂದಿರು, ಏನು ನೀವು ನನಗೆ ಹೇಳಬೇಕೆಂಬುದು ನನಗೆ ಗೊತ್ತಾಗಿದೆ. ಅದನ್ನು ನಾವು ಹಂತ ಹಂತವಾಗಿ ಈ ಕಾಲೋನಿಯ ಸುವರ್ಣ, ಸ್ವಚ್ಛತೆ ಮತ್ತು ಸೌಂದರೀಕರಣ ಮಾಡುತ್ತಿವೆಂದು ಆಶ್ವಾಸನೆ ನೀಡಿದ್ದಾರೆ. ಅದು ನಮ್ಮ ಬೀದರ್ ಜಿಲ್ಲೆಯ ಯುವ ನಾಯಕರಾದ ಶಿಕ್ಷಣ ಪ್ರೇಮಿಗಳು ಸಂಸದರಾದ ಸಾಗರ್ ಈಶ್ವರ್ ಖಂಡ್ರೆಯವರು ಶಾಲೆ ಕಟ್ಟಡ ಭೂಮಿ ಪೂಜೆ ಮಹೋತ್ಸವದಲ್ಲಿ ತನ್ನ ಹಿತ ನುಡಿಗಳನ್ನು ನುಡಿದರು. ನೂತನವಾಗಿ ಶಾಲೆಯನ್ನು ಕಟ್ಟುವ ಜವಾಬ್ದಾರಿಯನ್ನು ಲೋಕೋಪಯೋಗಿ ಅಧಿಕಾರಿಗಳಿಗೆ ನೀಡಲಾಗಿದೆ. ಲೋಕೋಪಯೋಗಿ ಎಡಬ್ಲ್ಯೂಗಳಾದ ಅಲ್ತಾಫ್ ಅವರು ಉಪಸ್ಥಿತಿ ಇದ್ದರು. ಪ್ರಭಾರಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ರಾಥೋಡ್, ಶಾಲೆ ಎಸ್ಡಿಎಂಸಿ ಅಧ್ಯಕ್ಷರಾದ ಸುನಿತಾ ಅರುಣ್ ಮೋರೆ, ಉಪಾಧ್ಯಕ್ಷರಾದ ಯಶವಂತ್ ಬೀರಗಿಕರ್, ಶಾಲೆಯ ಮುದ್ದು ಮಕ್ಕಳು, ಎಲ್ಲಾ ಶಿಕ್ಷಕರು ಮತ್ತು ಶಾಲೆಯ ಸಿಬ್ಬಂದಿಗಳು, ಪ್ರಮುಖರಾದ ಮಲ್ಲಪ್ಪ ತಡೊಳಗೆ, ಅರುಣ ಮೋರೆ, ಸಿದ್ದು ಕುಮಾರ್ ಚಿಂಚೋಳಿ, ರಾಘವೇಂದ್ರ ಶೆಟ್ಟಿ, ಜಿತೇಂದ್ರ ಉಚ್ಚೆ, ಸಂಜು ಪ್ರಸಾದ್ ಮತ್ತು ಪೊಲೀಸ್ ಸಿಬ್ಬಂದಿಗಳು ಉಪಸ್ಥಿತಿ ಇದ್ದರು. ಹಾಗೂ ಕಾಲೋನಿಯ ಎಲ್ಲಾ ಮಹಾಜನತೆಗಳು ಶಾಲೆಯ ಭೂಮಿ ಪೂಜಾ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿಗೊಳಿಸಿದರು. ಕಾರ್ಯಕ್ರಮ ಸೂಕ್ಷ್ಮ ರೀತಿಯಲ್ಲಿ ದೀಪಕ್ ತಮಕೆ ಸಂಚಲನೆ ನಡೆಸಿಕೊಟ್ಟಿರು. ವರದಿ ಸತೀಶ್ ಕುಮಾರ್ ಕಲಾ ಬೀದರ್. ಒಳ್ಳೆಯ ಶಿಕ್ಷಣ ಮಕ್ಕಳಿಗಾಗ್ಲಿ ಅನ್ನುವಂಥ ದಿಸೆಯಲ್ಲಿ ಇವತ್ತು 2 ಕೋಣೆಗಳ ನಿರ್ಮಾಣದ ಕಾಮಗಾರಿಗೆ ಸರ್ ಅವರು ಚಾಲನೆ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ನಮ್ಮ ರಾಜ್ಕುಮಾರ್ ಬಿರಾದರ್ ಕಡ್ಯಾಳ್ ಅವರಿಂದ ಗೌರವದ ಸನ್ಮಾನ ನೆರವೇರಿಸಲಾಗ್ತಾ ಇದೆ. ಮತ್ತೊಮ್ಮೆ ಒಂದ್ಸಾರಿ ನೀವೆಲ್ಲರ ಚಪ್ಪಾಳೆ ಮೂಲಕ, ಜೋರಾದ ಚಪ್ಪಾಳೆಯೊಂದಿಗೆ ಅವರಿಗೆ ಅನಂತ ಅಭಿನಂದನೆಗಳನ್ನ ತಿಳಿಸ್ತೇವೆ. ಸರ್ ಅವರ ಜನಪರ ಜೀವಪರ ಕಾರ್ಯಕ್ಕೆ ಯಾವತ್ತೂ ಕೂಡ ನಮ್ಮ ಜಿಲ್ಲೆ ಸಾಕ್ಷಿಯಾಗಿದೆ ಅಂತ ಯುವ ಸಂಸದರಿಗೆ ಅನಂತ ವಂದನೆಗಳು. ಅದೇ ರೀತಿ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯದ ಅಲ್ಲಿಯ ಈ ವೇದಿಕೆ ಮೇಲೆ ನಾನು ಹನುಮಶೆಟ್ಟಿ ಸರ್ ಅವರಲ್ಲಿ ವಿನಂತಿಸಿಕೊಳ್ತೇನೆ. ಸಹ ಶಿಕ್ಷಕರು ತಾವು ವೇದಿಕೆ ಬರಬೇಕು. ಸಚಿವರು ಜೊತೆಗೆ ಮಾನ್ಯ ಸಂಸದರಿಗೆ ಆಯೋಜಿಸಿರುವಂತಹ ಈ ಒಂದು ಬಡಾವಣೆ ಜನರಿಂದ ಗೌರವದ ಸನ್ಮಾನಕ್ಕೆ ಅಧಿಕಾರಿಗಳಿಗೂ, ಎಲ್ಲ SDMC ಅಧ್ಯಕ್ಷರಿಗೂ, ಎಲ್ಲ ನಮ್ಮ ಪಕ್ಷದ ಮುಖಂಡರಿಗೂ, ಎಲ್ಲ ಕಾರ್ಯಕರ್ತರಿಗೂ, ಎಲ್ಲ ಗ್ರಾಮಸ್ಥರಿಗೂ, ಎಲ್ಲ ನಮ್ಮ ತಾಯಂದಿರಿಗೂ, ಚಿಕ್ಕ ಮಕ್ಕಳಿಗೂ ಎಲ್ರಿಗೂ ನನ್ನ ವತಿಯಿಂದ ನಮಸ್ಕಾರಗಳು. ಇವತ್ತಿನ ದಿವಸ ತಾವೆಲ್ಲರೂ ಬಸವನಗರದಲ್ಲಿ ನನಗೆ ಬಹಳ ಒಳ್ಳೆ ರೀತಿಯಲ್ಲಿ ಬರಮಾಡಿಕೊಂಡು ಸ್ವಾಗತ ಸನ್ಮಾನ ಮಾಡಿದ್ದೀರಿ. ತಮಗೆಲ್ಲರಿಗೂ ನನ್ನ ವತಿಯಿಂದ ಧನ್ಯವಾದಗಳು. ನಿಮ್ಮದು ಕೂಡ ಬೇಡಿಕೆ ತೂಕಿ ಎಲ್ಲ ಮಕ್ಕಳು ಕೂಡ ಕಲ್ವಾಡಿಗೆ ಬೇರೆ ಬೇರೆ ಕಡೆ ಹೋಗಿ ಓದ್ತಾ ಇದ್ದಾರೆ. ಇಲ್ಲಿ ನೀವು ಕೋಣೆ ಮಾಡ್ರಂತ ಅದು ಉದ್ದೇಶದಿಂದ ನಾವು ಇಮಿಡಿಯೇಟ್ಲಿ ಅನುದಾನ ಇಟ್ಟು 27,50,000 ರೂಪಾಯಿ ಇಟ್ಟು ನಾವು 2 ಕೋಣೆಗಳನ್ನ ನಿರ್ಮಾಣ ಈಗಾಗಲೇ ನಾವು ಪೂಜೆ ಮಾಡಿದೀವಿ. ಅದನ್ನು ಕೂಡ 4-5 ತಿಂಗಳಲ್ಲಿ ಅದು ಕಂಪ್ಲೀಟ್ ಆಗತ್ತೆ. ಎಲ್ಲಕ್ಕಿಂತ ಮುಖ್ಯವಾದದೇ ಶಿಕ್ಷಣ. ನಾವು ಶಿಕ್ಷಣಕ್ಕೆ ನಾವು ಎಷ್ಟು ಒತ್ತು ಕೊಡ್ತೀವಿ ಅಷ್ಟು ನಮಗೂ ಕೂಡ ಒಳ್ಳೇದಾಗತ್ತೆ, ಸಮಾಜ ಕೂಡ ಉದ್ಧಾರ ಆಗತ್ತೆ, ನಾವು ಕೂಡ ಎಲ್ಲರೂ ಮೇಲ್ ಬರ್ತೀವಿ. ಶಿಕ್ಷಣ ಇಲ್ದೇನೆ ನಾವು ಸಮಾಜ ಉದ್ಧಾರ ಮಾಡಬೇಕು, ಸಮಾಜ ಸುಧಾರಣೆ ಮಾಡಬೇಕು ಅಂತಂದ್ರೆ ಅದು ಸಾಧ್ಯ ಇಲ್ಲ. ಯಾಕೆ ಮಕ್ಕಳಿಗೂ ಕೂಡ ಒಂದು ಒಳ್ಳೆ ರೀತಿಯಲ್ಲಿ ಒಂದು ವ್ಯವಸ್ಥೆ ಇರಬೇಕು, ಒಂದು ರೂಮ್ ಇರಬೇಕು, ಶಾಲಾ ಇರಬೇಕು, ಸ್ಕೂಲ್ ಇರಬೇಕು ಅಂತಂಬ ಒಂದು ಎಲ್ಲರ ಒಂದು ಕನಸಿದೆ. ಅದಕ್ಕೆ ಎಲ್ಲ ಕಡೆ ನಾವು ಇವತ್ತಿನ ದಿವಸ ಎಲ್ಲ ಕ್ಷೇತ್ರಗಳಲ್ಲಿ ಹಂತ ಹಂತವಾಗಿ ನಾವು ಎಲ್ಲೆಲ್ಲಿ ಕೋಣೆಗಳು ರಿಪೇರಿ ಬಂದಿದಾವೆ ರಿಪೇರಿ ಮಾಡಿಸ್ತಾ ಇದೀವಿ, ಎಲ್ಲೆಲ್ಲಿ ಹಾಳಾಗಿದ್ದಾವೆ ಅದನ್ನು ನಾವು ಡಿಮಾಲಿಷ್ ಮಾಡಿ ಹೊಸದು ಕಟ್ಟಿಸ್ತಾ ಇದೀವಿ. ಎಲ್ಲ ಕಡೆ ನಡೀತಾ ಇರುವ ಒಂದು ಕಾರ್ಯಕ್ರಮ. ಅದಕ್ಕೆ ನಾನು ಚಿಕ್ಕ ಮಕ್ಕಳಿಗೆ ಇದೇ ಹೇಳ್ತೀನಿ, ನೀವು ಕೂಡ ಒಳ್ಳೆ ರೀತಿಯಲ್ಲಿ ಓದ್ ಬರೀರಿ. ನೀವು ಕೂಡ ಇಲ್ಲಿ ನೋಡ್ರಿ, ಎಷ್ಟೋ ದೊಡ್ಡ ದೊಡ್ಡ ಅಧಿಕಾರಿಗಳು ನಿಮ್ಮ ಮುಂದೆ ಕೂತಿದ್ದಾರೆ. ನೀವು ಕೂಡ ಒಂದ್ ದೊಡ್ಡ ಸ್ಥಾನಕ್ಕೆ ಬರ್ಬೇಕು ಅಂತಂದ್ರೆ ಶಿಕ್ಷಣದಿಂದನೇ ಮಾತ್ರ ಸಾಧ್ಯ. ಅದಕ್ಕೆ ನೀವು ಕೂಡ ಒಳ್ಳೆ ರೀತಿಯಲ್ಲಿ ಓದ್ರಿ. ನಮ್ಮೆಲ್ಲ ತಾಯಂದ್ರಿಗೂ ಕೂಡ ನಾನು ಅದೇ ಹೇಳ್ತೀನಿ, ನೀವು ಸ್ಕೂಲಿಗೆ ಹಾಕ್ತೀರಿ, ಸ್ಕೂಲ್ ಜೊತೆ ನೀವು ಕೂಡ ಅವ್ರ ಮನೆಗೆ ಅವ್ರು ಬಂದೇನು ಓದ್ತಾರ, ನೀವು ಕೂಡ ಟೆಸ್ಟ್ ಮಾಡ್ಬೇಕು, ಅವ್ರ ಜೊತೆ ನೀವು ಮಾತಾಡಿ ನೋಡ್ಬೇಕು ಅವ್ರ ಸ್ಕೂಲಲ್ಲಿ ಏನ್ ಕಲಿತಾ ಇದಾರೆ, ಏನ್ ಬರೀತಾ ಇದಾರೆ. ಅದ್ರ ಜೊತೆ ನ್ಯೂಸ್ ಪೇಪರ್ ಓದೋದು ಒಂದು ನೀವು ಅಭ್ಯಾಸ ಹಾಕೋಬೇಕು. ಎಷ್ಟು ನೀವು ಕನ್ನಡ, ಇಂಗ್ಲಿಷು, ಹಿಂದಿ ನ್ಯೂಸ್ ಪೇಪರ್ ನೀವು ಡೈಲಿ ಓದ್ತೀರಿ ಅಷ್ಟು ನಿಮ್ಗೆ ಒಳ್ಳೇದಾಗತ್ತೆ. ಯಾಕಂದ್ರೆ ನಾಳಿಂದ ನಾನು ಯಾವುದೇ ನೀವು ಪರೀಕ್ಷೆ ಬರೀತೀರಿ,
ಏನ್ ಎಂಟ್ರೆನ್ಸ್ ಎಕ್ಸಾಮ್ ಇರ್ತಾವ, ಏನು IAS, ಏನು UPSC, KPSC, ನೀಟು, CET ಇವೆಲ್ಲ ಪರೀಕ್ಷೆ ಒಳ್ಳೆ ರೀತಿಯಲ್ಲಿ ನಿಮ್ಗೆ ಒಂದು ನಾಲೆಜ್ ಸಿಗತ್ತೆ, ನಿಮ್ಗೂ ಕೂಡ ಬರೀಲಕ್ಕೆ ಅವಕಾಶ ಸಿಗತ್ತೆ. ಅದಕ್ಕೆ ನೀವು 10ನೇ PUC ಹೋಗಿ ನೀವು ಮಾಡೋಕ್ಕಿಂತ ಈಗ ನಿರ್ಣಯ ನೀವು ಪ್ರಾರಂಭ ಮಾಡಿದ್ರೆ ನಾಳಿಂದ ನಿಮ್ಗೆ ಅನುಕೂಲ ಆಗುತ್ತೆ, ನಿಮ್ಗೆ ಸುಲಭವಾಗುತ್ತೆ ಅಂತ ನಾನು ಹೇಳಕ್ಕೆ ಬಯಸ್ತೇನೆ. ಅದ್ರ ಜೊತೆ ನಾನು ಬರ ಮುಂದೆ ಕೂಡ ನಿಮ್ಮೆಲ್ಲ ತಾಯಂದು ನೀವು ನಿಂತಿದ್ರಿ, ಬಹುಶಃ ನಿಮ್ದು ಕೂಡ ಒಂದು ರಸ್ತೆ ಚರಂಡಿ ನಿಮ್ ಬೇಡಿಕೆ ಇರ್ಬೋದು, ಅದು ಕೂಡ ನಾವು ಮುಂಬರುವ ದಿನಗಳಲ್ಲಿ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಅಂಬುದು ನಿಮ್ಗೆ ನಾನು ಭರವಸೆ ಕೊಡ್ತಾ ಇದ್ದೀನಿ. ಅದ್ರ ಜೊತೆ ಈಗಾಗಲೇ ದೀಪಕ್ ಅವ್ರು ಹೇಳಿದ್ದಾರೆ ನಮ್ಮ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ಸಾಹೇಬರ ನೇತೃತ್ವದ ಸರ್ಕಾರ ರಾಜ್ಯದಲ್ಲಿ ಬಂದಾದ್ಮೇಲೆ ಎಲ್ಲ ಗ್ಯಾರಂಟಿಗಳು ಕೂಡ ನಾವು ಮನೆಗೆ ನಾವು ಮುಟ್ಟಿಸ್ತಾ ಇದೀವಿ. ನೀವೆಲ್ಲ ಬಸ್ಸಲ್ಲಿ ಫ್ರೀ ಆಗಿ ಹೋಗ್ತಾ ಇದ್ದೀರಿ, ತಿಂಗಳಿಗೆ ನಮಗೆ 2,000 ರೂಪಾಯಿ ಸಿಗ್ತಾ ಇದೆ, HUI ಅಕ್ಕಿ ಕೂಡ ಸಿಗ್ತಾ ಇದೆ. ಇವೆಲ್ಲರ ಜೊತೆ ಅಭಿವೃದ್ಧಿ ಕೂಡ ಆಗ್ತಾ ಇದೆ. ಕಲ್ಯಾಣ ಕರ್ನಾಟಕ ಭಾಗಕ್ಕೆ ನಾವು ನಮ್ಮ ಸರ್ಕಾರದ ವತಿಯಿಂದ ನಾವು ನಮ್ಮ 6ನೇ ಗ್ಯಾರಂಟಿ ಏನು ಅಂತಂದ್ರೆ ನಾವು 3,000 ಕೋಟಿ ನಾವು ಕೊಡೋದು, 5,000 ಕೋಟಿ ನಾವು ಕೊಡ್ತೀವಿ ಅಂತ ಅಂಬದು ನಮ್ಮ ಗ್ಯಾರಂಟಿ ಇತ್ತು. ಅದು ಕೂಡ ನಮ್ಮ ಸರ್ಕಾರ ಬಂದ ತಕ್ಷಣ ಇಡೀ ನಮ್ಮ ಕಲ್ಯಾಣ ಕರ್ನಾಟಕ ಭಾಗಕ್ಕೆ 5,000 ಕೋಟಿ ರೂಪಾಯಿ ನಾವು ಕೊಡ್ತಾ ಇದೀವಿ. ಅದಕ್ಕೆ ಎಲ್ಲಾ ಕ್ಷೇತ್ರಗಳಲ್ಲಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ನಮ್ದೇನು ಹಿಂದುಳಿದ ಭಾಗ ಅಂತ ನಾವು ಹೇಳ್ತಾ ಇದ್ವಿ, ಅದಕ್ಕೆ ಎಲ್ಲಾ ಕಡೆ ನೀವು ನೋಡ್ಬೋದು, ಎಲ್ಲಾ ಕಡೆ ಒಳ್ಳೆ ರೀತಿಯಲ್ಲಿ ರಸ್ತೆ, ಚರಂಡಿ, ಗುಣಮಟ್ಟದ ಎಲ್ಲ ಕಟ್ಟಡ ಈಗಾಗಲೇ ಎಲ್ಲ ಕಡೆ ಆಗ್ತಾ ಇದೆ. ಅದಕ್ಕೆ ಇದೇ ರೀತಿ ನೀವು ನಿಮ್ಮ ಬೆಂಬಲ ಆಮೇಲೆ ಇರ್ಲಿ. ನಿಮ್ ಮುಂದೆನೂ ಕೂಡ ಯಾವ್ದಾದ್ರು ಸಮಸ್ಯೆ ಕೆಲಸ ಇತ್ತು ಅಂತಂದ್ರೆ ತಾವು ಯಾವಾಗ್ಲೂ ಬಂದು ಭೇಟಿ ಮಾಡ್ಬೋದು. ನಾವು 100ಕ್ಕೆ 100 ಅದು ನಾವು ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ ಅಂತ ಅಂಬುದು ಕೂಡ ನಿಮ್ಗೆ ನಾನು ಆಶ್ವಾಸನೆ, ಭರವಸೆ ಕೊಟ್ಟು ಮತ್ತೊಂದ್ಸಲ ತಮ್ಗೆಲ್ಲರಿಗೂ ನನ್ನ ವತಿಯಿಂದ ಧನ್ಯವಾದಗಳನ್ನು ಸಲ್ಲಿಸಿ ಮಾತು ಮುಗಿಸುತ್ತೇನೆ.